ಸದನದಿಂದ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಬಜೆಟ್ನ ನಡುವೆ ಎಚ್ಡಿಕೆಗೆ ಎದುರಾಯಿತು ಸವಾಲು. ಮಂಡ್ಯ ಜನರ ನಿರೀಕ್ಷೆಯನ್ನ ಪೂರ್ಣಗೊಳಿಸ್ತಾರಾ ಕುಮಾರಸ್ವಾಮಿ? ನುಡಿದಂತೆ ನಡೆದು ಬೇಡಿಕೆ ಈಡೇರಿಸಿದ್ದ ಹಳೆ ದೋಸ್ತಿಗಳು ಮಾತುಳಿಸಿಕೊಳ್ಳೋ ಅನಿವಾರ್ಯತೆಯಲ್ಲಿ ಈಗ ಎಚ್ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಎಚ್ಡಿಕೆಗೆ ಮಾಜಿ ದೋಸ್ತಿಗಳಿಗೆ ಸೆಡ್ಡು ಹೊಡಿಬೇಕಾದಂತ ಸ್ಥಿತಿ ಇದೆ. ಪ್ರಚಾರದ ವೇಳೆ ಬೆಟ್ಟದಷ್ಟು ಭರವಸೆಯನ್ನ ನೀಡಿದ್ರು ಕುಮಾರಸ್ವಾಮಿ. ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಅನುಮೋದನೆ ತರೋ ಭರವಸೆ ಕೊಟ್ಟಿದ್ರು. ಕಾವೇರಿ ಸಮಸ್ಯೆಗೆ ಪರಿಹಾರ ಕಲ್ಪಿಸೋ ಭರವಸೆ ಕೊಟ್ಟಿದ್ರು. ಮಂಡ್ಯದಲ್ಲಿ ಕೈಗಾರಿಕಾ ಕ್ರಾಂತಿಯಾಗತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ನಿರುದ್ಯೋಗ ಸೇರಿ ಹಲವಾರು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು. ಕೊಟ್ಟ ಮಾತನ್ನ ಈಡೇರಿಸಿದೆ ಕಾಂಗ್ರೆಸ್ ಸರ್ಕಾರ. ಕೃಷಿ ವಿವಿ ಸೇರಿ ನಾನಾ ಭರವಸೆಯನ್ನ ಚಲುವರಾಯಸ್ವಾಮಿ ಈಡೇರಿಸಿದ್ದಾರೆ. ಈಗ ಕುಮಾರಸ್ವಾಮಿ ಅವರ ಸರದಿ. ನುಡಿದಂತೆ ನಡೆದು ಬೇಡಿಕೆಯನ್ನ ಈಡೇರಿಸ್ತಾರಾ ಕುಮಾರಸ್ವಾಮಿ ಅವರು? ಮಾತು ಉಳಿಸ್ಕೋಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಕೇಂದ್ರ ಬಜೆಟ್ನ ನಡುವೆ ಕುಮಾರಸ್ವಾಮಿ ಅವರಿಗೆ ಎದುರಾಗಿರುವಂತಹ ಸವಾಲಿದೆ. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಸಂಸದರು, ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು, ರಾಜ್ಯದ ಬಜೆಟ್ ಅನ್ನು ಮಂಡಿಸುವಂತ ಅನುಭವ ಹೊಂದಿರುವಂತಹ ರಾಜಕಾರಣಿ. ಕೇಂದ್ರದಲ್ಲಿ ಇವತ್ತು ಕೈಗಾರಿಕೆ ಮತ್ತು ಉಕ್ಕು ಕಾರ್ಖಾನೆ ಖಾತೆ ಸಚಿವರಾಗಿದ್ದಾರೆ. ಬಹಳ ನಿರೀಕ್ಷೆ ಕುಮಾರಸ್ವಾಮಿ ಅವರದಿದೆ. ಕುಮಾರಸ್ವಾಮಿ ಅವರು ಸಂಸದರಾಗಬೇಕು ಅಂತ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕಾವೇರಿ ನದಿ ನೀರಿನ ವಿಷಯ ಸಂಕಷ್ಟವನ್ನ ನಾನು ಬಗೆಹರಿಸ್ತೇನೆ, ನನ್ನ ಕಾಲಕ್ಕೆ ಅಂತ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅವರು ಕೇಂದ್ರದ ಸಚಿವರಾಗಿ ನರೇಂದ್ರ ಮೋದಿ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.